ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಸತತವಾಗಿ ಒಂದು ವಾರ, ಹೆಚ್ಚು ಕಮ್ಮಿ ಒಂದು ವಾರದಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಲೇ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಬ್ಬು ಬೆಳೆಗಾರರು. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂಧನ ಆಚರಿಸಿ ಕಬ್ಬು ಬೆಳೆಗಾರರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸತತವಾಗಿ 6 ದಿನಗಳಿಂದ ಹೋರಾಟ ನಡೀತಾ ಇದೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಿ ಅಂಗಡಿ ಮಾಲೀಕರು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸ್ಪಂದನೆ ನೀಡುತ್ತಿದ್ದಾರೆ. ರೈತರ ಮುಖಂಡರನ್ನ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೇನೆ. ಯಾವ ರೀತಿಯಾಗಿ ಅವರು ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರತಿಭಟನಾ ರ್ಯಾಲಿ ಇದೀಗ ಪ್ರಾರಂಭವಾಗ್ತಾ ಇದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗುವ ಸಾಧ್ಯತೆ. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು, 3,500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಒಂದು ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನ ಕೊಡ್ತೇವೆ, ಅದರೊಳಗಾಗಿ ಸರ್ಕಾರ ಏನಾದರೂ ನಮಗೆ ಸೂಕ್ತ ದರ ಕೊಡದಿದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ 1ರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಪ್ರಮುಖವಾಗಿ ಕಳೆದ ಒಂದು ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂಥದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ತಮ್ಮ ಕಾಲೇಜ್ಗೆ ಏನು ರಜೆಯನ್ನು ನೀಡಿ ಶಾಲೆಯನ್ನ ಬಿಟ್ಟು, ಕಾಲೇಜ್ಗಳನ್ನ ಬಿಟ್ಟು ಇಲ್ಲಿ ರೈತರ ಪ್ರತಿಭಟನೆಗೆ ಭಾಗಿಯಾಗಿರುವಂಥದ್ದು ಗಮನಿಸಬಹುದು. ಏನು ಒಂದು ಪ್ರತಿ ಟನ್ಗೆ 3,500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಯಾವ ಸರ್ಕಾರಗಳು ಯಾರು ಕೂಡ ಇವರ ಸ್ಪಂದನೆಗೆ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ನಮ್ಮ ಹೋರಾಟ ಸಫಲ ಆಗೋವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಸಾಕಷ್ಟು ದಿನ ಆಯ್ತು ಹೋರಾಟ ಮಾಡಾಕತ್ತಿ, ಯಾಕೆ ನಿಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ? ಸರ್, ಇವತ್ತಿನ 3 ದಿವಸ ಆಯ್ತು. ಈಗ ಇದೇ ನನಗೆ BP ಕಡಿಮೆ ಆಗಿಲ್ಲೇ ಮಲಗಿನೇ. ಯಾಕೆ ಈ ಮಾತು ಹೇಳತ್ತಂದ್ರೆ, ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರೆ ದೇಶಕ್ಕೆ ಅನ್ನ ಕೊಡೋರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ಕೆ ಆಗೋದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರೆ ಅವರು DC ಅವ್ರಿಗೆ ಹೇಳಿದ್ದೇವೆ, ಅವ್ರಿಗೆ ಹೇಳಿದತ್ತೆ. ಸಕ್ಕರೆ ಮಂತ್ರಿ ಉಡಾಪಿ ಮಾತು ಕೊಡ್ತಾನೆ. DC ನೋಡ್ರಿ ಸರ್ಕಾರದ ಒಂದು ಭಾಗ, ಅವ್ರು ಏನು ಹೇಳ್ತಾರೆ ಮಂತ್ರಿ ಹೇಳ್ತಾರೆ, DC ಬಂದು ನಮ್ಗೆ ಹೇಳೋ ಅದನ್ನು ಇವ್ರು ಬಿಟ್ಟು ಕೇಸಿಂದ ತತ್ಕ್ಷಣ ತಾವೇ ಬಂದು ಕೇಸಿಂದ ಇಲ್ಲಿ ರಾಜ್ಯದ ಒಂದು ಕೇಂದ್ರ ಸ್ಥಾನದ ಗೋಕಾಕ್ ಅಂದ್ರೆ ಇವತ್ತು ನಮ್ಮ ಸರ್ಕಾರವನ್ನ ಬದಲಿ ಮಾಡುವಂತ ತಾಕತ್ತಿರುವಂತ ನಾಡೈತಿ. ಯಾಕ್ರಿ ಏನಾಗತೈತಿ ಅಂತ ನಿಜವಾದಂಥ ಮಾತು ಹೇಳ್ರಿ ಸರ. ಇಡೀ ಸರ್ಕಾರ ಚೇಂಜ್ ಮಾಡ್ಬೋದು, ದೇಶ ನೋಡುವಂಥದ್ದು ಇದು ನಾಡು. ಇಂಥ ನನ್ನ ನಾಡಿನಾಗ ನಮಗೆ ಘೋರ ಅನ್ಯಾಯ ಆಗತೈತೆ. ರೈತರನ್ನು ಅರಬತ್ತಲೆ ಮಾಡಿ ಕುಣಿಸಿದಾರು. ಈ ವೇದಿಕೆಗೆ ಇನ್ನೂವರೆಗೆ ಯಾವ ಅಧಿಕಾರಿ ಅವರನ್ನು ಕಳಿಸಿಲ್ಲ, ಮಂತ್ರಿ ಅವರು ಬಂದಿಲ್ಲ, ಶಾಸಕರು ಬಂದಿಲ್ಲ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಈ ನಮ್ಮ ಸರ್ಕಾರ ರೈತರ ಮೇಲೆ ಮರತಾಲಿ ಧೋರಣೆ ತೋರ್ತಾ ಐತೆ. ಇದಕ್ಕೆ ಏನಾರ ತಕ್ಷಣ ಸಕ್ಕರೆ ಮಂತ್ರಿ, ಮುಖ್ಯಮಂತ್ರಿ ಭಾಗಿಯಾಗಿ ಏನಾದರೂ ಕಬ್ಬಿನ ಬೆಲೆ ತಕ್ಷಣ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡದೆ ಹೋದ್ರೆ ಇವತ್ತಿನ ಪರಿಸ್ಥಿತಿ ಉಗ್ರ ರೂಪಕ್ಕೆ ಹೋಗಿ ಬೀದಿ ದನ ಕಟ್ಟಿ ಯಾವಿ ರಸ್ತೆ ಬಂದ್ ಮಾಡಿ ಬರುವಂಥ ದಿನಗಳಲ್ಲಿ ಡಿಸೆಂಬರ್ ತಿಂಗಳ ಅಧಿವೇಶನಕ್ಕೆ ಬರ್ತಾರೋ ಅವ್ರ ರಸ್ತೆ ಮೇಲೆ ಕುಣಿಸಿ ಕೆಸಿಂದ ಗಾಡಿ ಹವಾ ತೆಗೆಯುವಂಥ ಕೆಲಸ ರೈತರು ಮಾಡ್ತಾರೋ, ವಿದ್ಯಾರ್ಥಿಗಳು ಮಾಡ್ತಾರೋ, ಕಾರ್ಮಿಕರು ಮಾಡ್ತಾರೋ. ಅದಕ್ಕಾಗಿ ದಯವಿಟ್ಟು ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತೀನೋ. ರೈತರ ತಾಳ್ಮೆ
ಪರೀಕ್ಷೆನೆ ಮಾಡಬೇಡ್ರಿ, ರೈತರ ಮೇಲೆ ನೀವು ಚೆಲ್ಲಾಟ ಮಾಡಬೇಡ್ರಿ ಅಂತ ಹೇಳ್ತಾನೋ. 3,500 ಘೋಷಣೆ ಮಾಡದೆ ಹೋದ್ರೆ ರೈತು ಎದಕ್ಕೆ ಗುಂಡು ಹಾಕೋಕು ಸರಿ ತಯಾರದಂತ ಹೇಳಕ್ ಬಯಸ್ತೀನಿ ಸರ್. ಇದು ರೈತರು ಸರ್ಕಾರಕ್ಕೆ ಪ್ರಮುಖವಾಗಿ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡ್ತಿರುವಂಥದ್ದು. 3,500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ. ಇಲ್ಲವಾದ್ರೆ ನಮಗೆ ಗುಂಡು ಹೊಡೆಯೋದಕ್ಕೂ ಕೂಡ ಗೊತ್ತು ಅನ್ನೋ ಸಂದೇಶವನ್ನ ಕೊಡ್ತಿರುವಂಥದ್ದು ಗಮನಿಸಬಹುದು. ಈಗ ಕಾಲೇಜು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿರುವಂಥದ್ದು. ಆ ವಿದ್ಯಾರ್ಥಿಗಳನ್ನು ಕೂಡ ನಾನು ಮಾತಾಡ್ತೀನಿ. ಅಪ್ಪಿ, ಈಗ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಆ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ, ಅದು ಬಿಟ್ಟು ಬಂದಿದ್ದೀರಾ? ಅಂದ್ರಿ ನಾವು ಈಗ ರೈತನ ಮಕ್ಳು ಅದೇವ್ರಿ, ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗೆ ಕುತ್ಕೊಂಡು ರೈತರು ರೈತ ಇವತ್ತು ಬೆಳಿರೋಕೆ ಅವ್ರು ಯಾರು ಊಟನ ಮಾಡೋದಿಲ್ರಿ. ಯಾವ ಮುಖ್ಯಮಂತ್ರಿ ಆಗಲಿ, MLA ಆಗಲಿ, MP ಆಗಲಿ ಯಾರು ಊಟನ ಮಾಡೋದಿಲ್ರಿ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವರೆಲ್ಲ ಏನಾಗ್ತಾರ ಗೊತ್ತಿಲ್ರಿ. ಆದರೂ ರೈತಿಗೆ ಈಗ ಭಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗುವತ್ರಿ. ರೈತರೆಲ್ಲ ಏನು ನಿಮ್ಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಈಗ ಹಾಗೆ ಬೆಲೆ ಅನ್ಕಿ ಕರೆಕ್ಟಾಗಿ ಸಿಗುವತ್ರಿ, ಸಿಗು ಮಟ ನಾವು ಬಿಡುದಿಲ್ರಿ. ಎಲ್ಲ ರೈತನ ಮಕ್ಳು ಜೊತೆಗೆ ಇರ್ತೀರಿ ನಾವು ಇರ್ತೀವ್ರಿ, ಎಲ್ಲ ರೈತನ ಮಕ್ಳು ಇರ್ತೀವ್ರಿ, ನಾವು ಕಾಲೇಜ್ ಯುವಕರು ಇರ್ತೀವಿ. ಈಗ ಸ್ವಲ್ಪ ಜನ ಬಂದಿದ್ದೀವಿ, ನಾಳೆ ಇನ್ನೂ ಬರ್ತೀವ್ರಿ. ಇವತ್ತು ನಮಗೆ ಬಂದು ಸರಿಯಾದ ಬೆಲೆ ಕೊಡ್ರಕ ನಾಳೆ ಗೋಕಾಕ್ ಬಂದ್ರಿ, ನಾಡ್ದು ಬೆಳಗಾವ್ ಬಂದ್ರಿ, ನಾಡ್ದು ಕರ್ನಾಟಕನ ಬಂದ್ ಮಾಡೋ ಕೆಪಾಸಿಟಿ ರೈತರ ಕಡೆ ಐತ್ರಿ. ಅದಾಗುತ್ತೈತ್ರಿ. ಉಗ್ರಾರ ಹೋರಾಟ ನಡೆಸ್ತೀವ್ರಿ. ನಮಗೆ ಸರಿಯಾದ ಬೆಲೆ ಸಿಗ್ಬೇಕ್ರಿ. 3,500 ಘೋಷಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ. 3,500 ಬೆಲೆ ಏರಬೇಕ್ರಿ. ಈಗ ರೈತರ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆನೇ ಸಿಗುವತ್ರಿ. ಯಾವ್ದಾಗ ಗೊಂಜಾಳ ಆಗಲಿ, ಜೋಳ ಆಗಲಿ, ಏನೋ ಒಂದು ಬೆಳೆದ್ರು ಸರಿಯಾಗಿ ಬೆಲೆನೇ ಇಲ್ರಿ. ಎಲ್ಲ ಸರಿಯಾಗಿ ಬೆಲೆ ಸಿಗ್ಬೇಕ್ರಿ. ರೈತ ಈಗ ಇಷ್ಟು ಬಡವ ಏನ್ರಿ, ಇಷ್ಟು ಸಾಲ ಮಾಡ್ಕೊಂಡು ಬೆಳೆ ಬೆಳೆದು ಅದಕ್ಕೆ ಸರಿಯಾಗಿ ಬೆಲೆ ಸಿಗುವತ್ರಿ. ಅದಕ್ಕಾಗಿ ರೈತರ ಆತ್ಮಹತ್ಯೆ ಮಾಡ್ಕೋತಾರ್ರಿ. ಎಲ್ಲ ರೈತರ ಬೆಂಬಲ ಕೊಡ್ಬೇಕ್ರಿ, ಸಪೋರ್ಟ್ ಮಾಡ್ಬೇಕ್ರಿ. ನೀವು ಸಪೋರ್ಟ್ ಮಾಡ್ರಿ, ನ್ಯೂಸ್ ಚಾನಲ್ದವ್ರೆಲ್ಲ ಸಪೋರ್ಟ್ ಮಾಡ್ಬೇಕ್ರಿ. ಇಷ್ಟಪಡ್ತೇನೆ. ಇದಿಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಿರೋದು. ಪ್ರಮುಖವಾಗಿ ರೈತರ ಜೊತೆಗೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೇವೆ. ಈಗ ಏನು ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಕೂಡ ಬರುವ ದಿನಗಳಲ್ಲಿ ಬಹುತೇಕ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ರೈತರಿಗೆ ಸಾಥನ್ನು ಕೊಡ್ತೇವೆ. ನಾವು ಕೂಡ ರೈತರ ಮಕ್ಕಳಿದ್ದೇವೆ. ಹಾಗಾಗಿ ರೈತರಿಗೆ ಸಲ್ಲಬೇಕಾದಂಥ ದರವನ್ನು ರಾಜ್ಯ ಸರ್ಕಾರ ಆಗಲಿ, ಇಲ್ಲಿರುವಂಥ ಆಡಳಿತ ಅಧಿಕಾರಿಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಸತತವಾಗಿ ಹೆಚ್ಚು ಕಮ್ಮಿ ಒಂದು ವಾರದಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಲೇ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಬ್ಬು ಬೆಳೆಗಾರರು. ಚಿಕ್ಕೋಡಿ, ಅಥಣಿ, ಗುಡ್ಲಾಪುರ, ಹುಕ್ಕೇರಿ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂಧನ ಆಚರಿಸಿ ಕಬ್ಬು ಬೆಳೆಗಾರರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸತತವಾಗಿ 6 ದಿನಗಳಿಂದ ಹೋರಾಟ ನಡೀತಾ ಇದೆ. ಚಿಕ್ಕೋಡಿ, ಅಥಣಿ, ಗುಡ್ಲಾಪುರ, ಹುಕ್ಕೇರಿ ಬಂದ್ ಮಾಡಿ ಅಂಗಡಿ ಮಾಲೀಕರು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸ್ಪಂದನೆ ನೀಡುತ್ತಿದ್ದಾರೆ. ರೈತರ ಮುಖಂಡರನ್ನ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೇನೆ. ಯಾವ ರೀತಿಯಾಗಿ ಅವರು ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರತಿಭಟನಾ ರ್ಯಾಲಿ ಇದೀಗ ಪ್ರಾರಂಭವಾಗ್ತಾ ಇದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗುವ ಸಾಧ್ಯತೆ ಇದೆ. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು, 3,500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1 ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನ ಕೊಡ್ತೇವೆ, ಅದರೊಳಗಾಗಿ ಸರ್ಕಾರ ಏನಾದರೂ ನಮಗೆ ಸೂಕ್ತ ದರ ಕೊಡದಿದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ 1ರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನ ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂಥದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ